ಇದ್ದೀರಿ. ಈ ಗಮಕ ಕಲಿಬೇಕು ಅನ್ನುವಂತಹ ಆಸೆ ಮೂಡಿದ್ದು ಯಾವಾಗ? ನಾನು ಬನ್ಮೇಯಸ್ ಅದರ ಗುರುಗಳು ಯಾರು? ಬನ್ಮೇಯಸ್ ಹೈಸ್ಕೂಲಲ್ಲಿ 9ನೇ ತರಗತಿ ಓದುವಾಗಿಂದ ನಾನು ಗಮಕ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟೆ. ಅಲ್ಲಿ ನನ್ನ ಇವಾಗ ಹೆಸರಾಂತ ವಿದ್ವಾಂಸರಾದ BSS ಕೌಶಿಕ್ ರವರ ಮೊಮ್ಮಗಳು ಅನ್ನಪೂರ್ಣ ಅನ್ನೋಳು ಬರ್ತಾ ಇದ್ಲು. ನಮ್ಮ ತಾಯಿ ತುಂಬಾ ಚೆನ್ನಾಗಿ ಗಮಕ ಹೇಳ್ಕೊಡ್ತಾರೆ, ನಿನ್ ಕಂಠ ಚೆನ್ನಾಗಿದೆ, ಅದಕ್ಕೆ ಸೇರ್ಕೊ ಅಂತ. ನಮ್ಮ ಜಯಮ್ಮ ಮಿಸ್ ಆದ್ರೂ ಶಾಸ್ತ್ರೀಯ ಒಂದನ್ನೇ ಕಲಿ, ಅದನ್ನು ಬೇರೆ ಯಾವ್ದು ಕಲಿಯೋದು ಬೇಡ ಅಂತ ಹೇಳ್ತಾ ಇದ್ರು. ನನಗೆ ಅದರಲ್ಲಿ 8ನೇ ತರಗತಿಲಿ ಅವಳು ಹೇಳಿದಾಗ ಅಂತ ಆಸಕ್ತಿ ಇರ್ಲಿಲ್ಲ. ಪುನಃ 9ನೇ ತರಗತಿಗೆ ಬಂದಾಗ್ಲೂ ಹೇಳಿದ್ಲು ಸೇರ್ಕೊ ಅಂತ. ಇದು ಫ್ರೀ ಕ್ಲಾಸಸ್ ಅಂತ ಹೇಳಿದ್ಲು. ಹಾಗಾಗಿ ಅನ್ನಪೂರ್ಣ ಮೂಲಕ ನಾನು ವಸಂತಲಕ್ಷ್ಮಿ ಸೀತಾರಾಮಯ್ಯ ಅನ್ನೋರ ಹತ್ರ ನಾನು ಗಮಕ ವಾಚನ ಪ್ರಾರಂಭ ಮಾಡಿದೆ. ಅವರು BSS ಕೌಶಿಕ್ ರವರ ಮಗಳು. ಅವ್ರ ಹತ್ರನೇ ಎಲ್ಲಾ ಪರೀಕ್ಷೆಗಳನ್ನು ನಾನು ಯಾವ ವಿಷಯದಲ್ಲಿ ಈಗ ಗಮಕ ವಾಚನವನ್ನು ಮಾಡ್ತೀರಿ ನೀವು? ನಮಗೆ ಇವಾಗ ಪ್ರಥಮ ಪ್ರಾವೇಶಿಕ ಅದರಲ್ಲೆಲ್ಲ ಒಂದು ಬರೀ ಷಟ್ಪದಿ ಕಾವ್ಯಗಳಿರುತ್ತೆ. ಕಾಜಾಣ ಪಾರಿಣ ಒಂದು ತರಗತಿ ಕಲಿಯುವಾಗ ಒಂದು ಸಮಗ್ರ ಕಾವ್ಯಗಳ ನಮ್ಗೆ ಪರಿಚಯ ಉಂಟಾಗುತ್ತೆ. ಹೇಗೆಂದ್ರೆ ಒಂದು ಚಂಪು ಕಾವ್ಯ, ಗದ್ಯ ಪದ್ಯಾತ್ಮಕಂ ಚಂಪು ಅಂತ, ಚಂಪು ಕಾವ್ಯಗಳ ಬಗ್ಗೆ, ಮತ್ತೆ ಸಾಂಗತ್ಯ, ರಗಳೆ, ಮಹಾಛಂದಸ್ಸು, ಎಲ್ಲ ರೀತಿಯ ಕಾವ್ಯಗಳನ್ನ ನಾನು ಅಭ್ಯಾಸ ಮಾಡಿದ್ದೇನೆ. ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡ್ಕೊಟ್ಟಿದ್ದೇನೆ. ಗಮಕದಲ್ಲಿ ಕೂಡ ಮಕ್ಕಳಿಗೆ ನೀವು ಕ್ರಮಬದ್ಧವಾದಂತಹ ಶಿಕ್ಷಣವನ್ನು ನೀಡ್ತಾ ಇದ್ದೀರಾ? ಹೌದು, ನಮ್ಮ ಮನೆಯಲ್ಲಿ ಸಂಗೀತ ಕಲಿಯುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾನು ಮೋಟಿವೇಟ್ ಮಾಡ್ತೀನಿ. ಗಮಕ ವಾಚನನು ಕಲೀರಿ, ನಮ್ಮ ಹಳೆಗನ್ನಡದ ಕಾವ್ಯ ಅದ್ರ ಬಗ್ಗೆ ನಿಮ್ಗೆ ಪರಿಚಯ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಇಂಗ್ಲಿಷ್ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ, ಅವರು ಕನ್ನಡನೇ ಒಂದು ರೀತಿ ಕಷ್ಟ ಅನ್ಸುತ್ತೆ. ಈ ಗಮಕ ಕಲಿಯೋದ್ರಿಂದ ಅವ್ರಿಗೆ ಕನ್ನಡ ಭಾಷೆಯ ಬಗ್ಗೆ ಒಂದು ಒಳ್ಳೆಯ ಪ್ರಭುತ್ವ ಬರುತ್ತೆ. ಅದ್ರ ಬಗ್ಗೆ ಮಹಾಕಾವ್ಯಗಳ ಬಗ್ಗೆನೂ ಪರಿಚಯ ಆಗುತ್ತೆ. ಹೌದು, ಅದು ನಮ್ಮ ಪಾರಂಪರಿಕವಾದಂತಹ ಒಂದು ಕಲೆ. ಈ ಮಕ್ಕಳಲ್ಲಿ ಇದ್ರ ಬಗ್ಗೆ ಅಭಿಪ್ರಾಯ, ಪ್ರತಿಕ್ರಿಯೆ ಹೇಗಿದೆ? ಎಲ್ಲರೂ ಮೊದಲು ಕಲಿಯುವಾಗ ಇದು ಹೇಗಿದೆಯೋ ಅಂತ ಅನ್ಕೊಂಡ್ ಬರ್ತಾರೆ. ಆಮೇಲೆ ಸ್ವಲ್ಪ ಅವರು ಒಂದು ಪ್ರಥಮ ತರಗತಿ ಬಂದಾಗ ಷಟ್ಪದಿ ಕಾವ್ಯಗಳು, ಅದರ ಅರ್ಥ ಎಲ್ಲ ಹೇಳಿದಾಗ ಅವರು ಬಹಳ ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಪ್ರತಿ ವರ್ಷ ಒಂದು 15-20 ವಿದ್ಯಾರ್ಥಿಗಳನ್ನು ನಾನು ಪರೀಕ್ಷೆಗೆ ಕಟ್ಟಿಸ್ತೀನಿ. ಯಾವ್ದಾದ್ರು ಒಂದು ಗಮಕ ವಾಚನ ಮಾಡಿ ನಮಗೆ ಕೇಳಿಸ್ತೀರಾ? ನಾನು ಶ್ರೀ ಕುವೆಂಪು ವಿರಚಿತ ರಾಮಾಯಣ ದರ್ಶನದಿಂದ ಒಂದು ಸ್ವಲ್ಪ ಒಂದು ಪದ್ಯವನ್ನ ಹಾಡಕ್ಕೆ ಇಷ್ಟಪಡ್ತೀನಿ. ಲಂಕಾ ಸಂಪುಟದಲ್ಲಿ ನಿನ್ನ ಮಗಳಲ್ತು ಎನ್ನವಳ್ ಅನಲೆ ಎನ್ನುವಂತ ಒಂದು ಭಾಗ. ರಾವಣನಿಗೆ ಹೆಣ್ಣು ಮಕ್ಕಳಿರಲಿಲ್ಲ. ಅವನ ತಮ್ಮನಾದ ವಿಭೀಷಣನ ಮಗಳು ಅನಲೆ ಎನ್ನುವಂತ ಒಂದು ಪಾತ್ರವನ್ನ ಕುವೆಂಪುರವರು ವಿಶೇಷವಾಗಿ ಚಿತ್ರಣ ಮಾಡಿದ್ದಾರೆ. ಅದರಲ್ಲಿ ರಾವಣನ್ಗೆ ಆ ಮಗು ಮೇಲೆ ಬಹಳ ಪ್ರೀತಿ ಇರುತ್ತೆ. ಒಂದು 16 ವರ್ಷದ ಒಂದು ಬಾಲಕಿ ಅವಳು, ಕುಮಾರಿ. ಆ ಒಂದು ಭಾಗವನ್ನ ನಾ ಹೇಳ್ತೇನೆ. ರಾಮಾಯಣ ದರ್ಶನ ಅಂತ ಆಯ್ದ ಭಾಗ ಲಂಕಾ ಸಂಪುಟದಲ್ಲಿ ಬರುತ್ತೆ. ಪುಣ್ಯ ಪ್ರಚೋದಿಯನಗೆ ಇದೊಂದೇ ಸೌಂದರ್ಯಂ ಅನಲೆಯ ಈ ಮುದ್ದು ಚೆಲ್ವು, ಇದೊಂದೇ ಪುಣ್ಯ ಪ್ರಚೋದಿಯನಗೆ ಎಂದು ಆದಶಗ್ರೀವ ಚಿಂತೆ ಅಂತರ್ಮುಖತೆಯಾಂತಿರಲ್ ಆದಶಗ್ರೀವ ಚಿಂತೆ. ತಾಯಿ ಸರಮೆ ಗಂಧರ್ವ ಕನ್ಯೆ, ತಂದೆಯುಂ ಅಂತೆ ಸತ್ವನಿಧಿ, ಕುವರಿಯಿಂತಿರ್ಪುದೇಂ ಸೋಜಿಗಮೇ ಎಂದು ಅವಿಂಧ್ಯಂ ತನ್ನೊಳಗೆ ತಾನ್ ಮಗಳ್ ನಿನಗೆ ಪುಟ್ಟಿದ್ದಳಿರ್ಪೊಡೆ, ಮಗಳ್ ನಿನಗೆ ಪುಟ್ಟಿದ್ದಳಿರ್ಪೊಡೆ, ಎಲ್ಲಿಯದೆ ಮಗೆ ಮೇನ್ಯಮ್ಮಲಂಕೆಗೆ ಈ ತೋರ್ಪ ದುರ್ಮಂಗಳಂ ಎಲ್ಲಿಯದು, ಪೆಣ್ಗಳಂ ಪೆತ್ತು ಪಡೆಯದ ರುಚೆಗೆ ಪೊತ್ತಾದೊಡಂ ಪಡೆವ ಭೇಷಜಮೇ ರೋಗ ಕಾರಣಮಾಗಿ ನಿನ್ನ ಅತುಳ ಪುರುಷಾಕಾರದ ತೇಜಮಂ ತುತ್ತುಗೊಳುತ್ತಿದೆ ಎನ್ನುತ್ತಿರಲ್, ತಾನ್ ತನ್ನೊಳಗೆ ಆದಶಗ್ರೀವ ಚಿಂತೆ.
ಇದು ರಾಮಾಯಣ ದರ್ಶನ. ಇದಲ್ಲದೆ ಬೇರೆ ಯಾವ್ದು ಸಾಂಗತ್ಯ ಇದನ್ನು ಕೂಡ ಹಾಡ್ತೀರಾ ನೀವು? ಸಾಂಗತ್ಯದಲ್ಲಿ ನಾನು ಹದಿಬದೆಯ ಒಂದು ಸಂಚಿಯ ಹೊನ್ನಮ್ಮನ ಹದಿಬದೆಯ ಕಾವ್ಯದಿಂದ ಒಂದು ಪದ್ಯವನ್ನ ಹಾಡ್ತೇನೆ. ಅದು ತಾಳದ ಮಟ್ಟಿಗೆ ಒಳಪಡತ್ತೆ. ಈ ಸಾಂಗತ್ಯ ಮತ್ತು ರಗಳೆಂದ್ರೆ ಅದು ತಾಳದಲ್ಲಿ ತಾಳದ ಮಟ್ಟಿಗೆ ಒಳಪಡುವಂಥದ್ದು. ಪೆಣ್ಣಲ್ಲವೇ ತಮ್ಮನೆಲ್ಲರ ಪಡೆದ ತಾಯಿ, ಪೆಣ್ಣಲ್ಲವೇ ಪೋರೆದವಳು, ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳಿವರು, ಕಣ್ಣು ಕಾಣದ ಗಾವಿಲರು, ಕಣ್ಣು ಕಾಣದ ಗಾವಿಲರು. ಇದೇ ತರ ಸಾಂಗತ್ಯ. ಸಾಂಗತ್ಯ ರಗಳೆ ಕೂಡ ಅದೇ ತರನೇ ಇರುತ್ತೆ. ರಗಳೆ ಅದು ಒಂದು ಬೇರೆ ರೀತಿಯ ಪ್ರಕಾರ, ಅದು ಸಹ ತಾಳದ ಮಟ್ಟಿಗೆ ಒಳಪಡುವಂಥದ್ದು. ನಾನೀಗ ಒಂದು ಬಸವರಾಜ ದೇವರ ರಗಳೆ, ಹರಿಹರ ವಿರಚಿತ ಒಂದು ಬಸವರಾಜ ಒಂದು ಸಾಲು ಮಾತ್ರ ಹಾಡಿ. ಮಂಗಳವಾಡದಲ್ಲಿ ಬಸವಣ್ಣ ಅಂತ. ಅಕ್ಷರ ಜ್ಞಾನ ಮುಂಟದನೈದೆ ಮಾರುವೆಂ, ತ್ಯಕ್ಷಣನು ಗರ್ಗಾದ ಹೊಂಗಳಂ ಬೀರುವೆಂ, ಅವರ ಪ್ರಸಾದಮಂ ನಲವಿಂದ ತಾಳುವೆಂ, ಅವರ ಕಾರುಣ್ಯ ರಸ ಜಲದೊಳೋಲಾಡುವೆಂ, ಎಂದಲ್ಲಿ ಗಮಕ ಕಾಯಕ ಮಮ್ಮನಂಗೊಂಡು, ನಿಂದದಕ್ಕನುಕೂಲ ವೇಷಮಂ ಕೈಕೊಂಡು. ಇದು ಕೂಡ ತಾಳದಲ್ಲಿ ಇರುತ್ತೆ. ಈಗ ಅನೇಕ ವರ್ಷಗಳಿಂದ ನೀವು ಈ ಗಮಕದ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀರಿ ಸುಕನ್ಯಾ ಅವರೇ. ಮುಂದೆ ನೀವು ಸುಗಮ ಸಂಗೀತದ ಕಡೆ ವಾಲಿದ ಕಾರಣವೇನು? ಸುಗಮ ಸಂಗೀತ ಅಂತಂದ್ರೆ ನಾನು ಫಸ್ಟ್ ಒಂದು ವಿಲಾಸ ಕುಮಾರಿ ಶರ್ಮಾ ಅನ್ನೋರ ಹತ್ರ ಪಾಠಕ್ಕೆ ಸೇರ್ಕೊಂಡೆ. ಅವರು ಈ ಒಂದು ಜೈನ ಪರಂಪರೆಗೆ ಸೇರಿದಂತಹ ಒಂದು ಗುರುಗಳು. ಅವರು ಅನೇಕ ಒಂದು ಜಿನಕ್ಕೆ ಸಂಬಂಧಪಟ್ಟಿದಂತಹ ಒಂದು ಕಾವ್ಯಗಳಲ್ಲೆಲ್ಲ ರೂಪಕಗಳನ್ನ, ನೃತ್ಯ ರೂಪಕಗಳನ್ನ, ಭರತ ಬಾಹುಬಲಿ ಬಗ್ಗೆ ಎಲ್ಲ ಮಾಡಿಸ್ತಾ ಇದ್ರು. ನಮ್ಮನ್ನ ಒಂದು ಧರ್ಮಸ್ಥಳದಲ್ಲಿ ಮತ್ತೆ ಇದರಲ್ಲೂ ಶ್ರವಣ ಬೆಳಗೊಳದಲ್ಲಿ ಸಹ ಕಾರ್ಯಕ್ರಮ ಕೊಟ್ಟಿದ್ರು. ಅದರಲ್ಲಿ ನಾನು ರನ್ನನ ಒಂದು ಪಾತ್ರ ಅಭಿನಯಿಸಿದ್ದೆ. ಹಾಗೆ ಅಭಿನಯಿಸಿದ್ರಿ ಅಂದ್ರೆ ನೃತ್ಯ ರೂಪಕದಲ್ಲಿ ಅದರಲ್ಲಿ ಗಮಕ ಪದ್ಯಗಳು ಬರ್ತಾ ಇತ್ತು. ಅದರಲ್ಲಿ ಭರತನ ಒಂದು ನಾದಿನಿಯ ಪಾತ್ರ, ಭರತನ ಹೆಂಡತಿಯ ಒಂದು ತಂಗಿಯ ಪಾತ್ರ, ಮಕರಂದೆ ಅಂತ ಒಂದು ರಾಜ್ಕುಮಾರಿಯ ಪಾತ್ರವನ್ನು ಸಹ ನಾನು ವಹಿಸಿದ್ದೆ. ಅವಾಗ ವೀರೇಂದ್ರ ಹೆಗ್ಗಡೆ ಅವರು ನಮ್ಗೆಲ್ಲ ಒಂದು ಬೆಳ್ಳಿಯ ಒಂದು ಪದಕಗಳನ್ನ ಕೊಟ್ಟು ಗೌರವ ಕೊಟ್ಟಿದ್ರು. ಹಾಗಾಗಿ ಅವ್ರ ಜೊತೆಲಿರುವಾಗ ಅವರು ಕೆಲವು ಭಾವಗೀತೆಗಳನ್ನ ಹೇಳ್ಕೊಡ್ತಾ ಇದ್ರು. ಅನಂತರ ನಾನು HR ಲೀಲಾವತಿ ಅವ್ರ ಹತ್ರ ಸೇರ್ಕೊಂಡೆ. ಅವರಲ್ಲಿ ಕೆಲವು ಕಾಲ ಒಳ್ಳೆಯ ಒಂದು ಅನೇಕ ಭಾವಗೀತೆಗಳನ್ನ ಅವ್ರ ಹತ್ರ ಕಲಿತೆ ಅಂತ ಹೇಳಿ. ಮೈಸೂರು ಭಾಗದಲ್ಲಿ ಅವರು ಬಹಳ ಹೆಸರು ಮಾಡಿದಂತಹ ಆಕಾಶವಾಣಿ ಕಲಾವಿದೆ. ಆಮೇಲೆ ಒಂದು ಸುಗಮ ಸಂಗೀತದ ಒಂದು ಗ್ರೂಪ್ ನಲ್ಲಿ ಸಹ ನಾನು ಹಾಡ್ತಾ ಇದ್ದೆ, ಜಗದೀಶ್ ಮತ್ತು ವೃಂದ ಅಂತ. ಅಲ್ಲಿ ಒಂದು 100 ಕಾರ್ಯಕ್ರಮಗಳು ಸುಗಮ ಸಂಗೀತ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳಲ್ಲಿ ನಾನು ಕೊಟ್ಟಿದ್ದೇನೆ. ಅಂದ್ರೆ ಸುಮಾರು ಎಷ್ಟು ಭಾಷೆಯ, ನೀವು ಅನೇಕ ಭಾಷೆಗಳನ್ನು ಕೂಡ ಸುಗಮ ಸಂಗೀತದ ಗೀತೆಗಳನ್ನು ಹಾಡ್ತೀರಿ ಅಂತ ಕೇಳ್ಪಟ್ಟೆ. ಅದು ನಾನು ಮದುವೆಯಾಗಿ ಬೆಂಗಳೂರಿಗೆ ಬಂದ ನಂತರ ಕಲ್ತಿದ್ದು ಸುಗಮ ಸಂಗೀತದಲ್ಲಿ. ಬೆಂಗಳೂರಲ್ಲಿ 18th ಕ್ರಾಸ್, ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿ ಕಾವೇರಿ ಶ್ರೀಧರ್ ಅಂತ ಒಬ್ಬ ಗುರುಗಳಿದ್ದಾರೆ. ಅವರು ಕೂಡ BYC ಬ್ಯಾಂಗ್ಳೂರ್ ಯೂತ್ ಕಾಯರ್ ಅನ್ನೋದನ್ನ ನಡೆಸ್ತಾರೆ. ಅಲ್ಲಿ ನಾನು ಒಂದು 14 ಭಾಷೆಗಳ ತರಬೇತಿಯನ್ನು ಪಡೆದೆ. ಯಾವ ಭಾಷೆದ್ದು? ಕನ್ನಡ, ಹಿಂದಿ, ಉರ್ದು, ಮಲಯಾಳಿ, ಅಸ್ಸಾಮಿ, ಗುಜರಾತಿ, ಬಂಗಾಳಿ, ಸಿಂಧಿ, ತಮಿಳು, ತೆಲುಗು, ಎಲ್ಲ ಇತರ ಎಲ್ಲ ಭಾಷೆಗಳು, ಕೊಂಕಣಿ ಭಾಷೆಯಲ್ಲೂ ಸಹ ನಾನು ಹಾಡಬಲ್ಲೆ. ಯಾವ್ದಾದ್ರು ಒಂದು ಬೇರೆ ಭಾಷೆ ಅಂದ್ರೆ ಬಂಗಾಳಿ ಯಾವ್ದಾದ್ರು ಒಂದು ಗೀತೆಯನ್ನು ಹಾಡಬಹುದೇ? ಖಂಡಿತ ಮೇಡಮ್. ಒಂದೆರಡು ಸಲ ಒಂದು ಪಲ್ಲವಿ. ಆಗ ಬಂಗಾಳಿ ಗೀತೆಯನ್ನ ಕಲಿಸುವಾಗ ಒಂದು 10th ಆನಿವರ್ಸರಿ ಇತ್ತು ಬ್ಯಾಂಗ್ಳೂರು BYCದು, ಬ್ಯಾಂಗ್ಳೂರು ಯೂತ್ ಕಾಯರ್ದು 10th ಆನಿವರ್ಸರಿ ಇತ್ತು. ಆಗ ಕಾನು ಘೋಷ್ ಅವರನ್ನೇ ಕರೆಸಿದ್ರು ಬಂಗಾಳದಿಂದ. ಅವರನ್ನೇ ಕರೆಸಿ ಅವರೇ ಸ್ವತಃ ರಚನೆ ಮಾಡಿ ಸಂಗೀತ ಸಂಯೋಜನೆ ಕೊಟ್ಟಿರುವಂತ ಒಂದು ಹಾಡನ್ನ ನಮ್ಗೆ ಹೇಳ್ಕೊಟ್ರು. ಹೌದು, ಅದು ನಿಜವಾಗ್ಲೂ ತುಂಬಾ ಅವರಿಂದ ಕಲಿಯುವಂತ ಒಂದು ಅವಕಾಶ ನನಗೆ ಸಿಕ್ತು. ಅವರು ಹೆಸರಾಂತ